ಹಿಂದೆ ಭಾರತ ಪಾಕ್ ನಡುವೆ ಒಂದಷ್ಟು ವಿದ್ಯಮಾನಗಳು ಆದಾಗ ಅಭಿನಂದನ್ ವರ್ತಮಾನ್ ಪಾಕಿಸ್ತಾನದ F-16 ಅಟ್ಟಿಸ್ಕೊಂಡು ಹೋಗಿದ್ದು ತಮ್ಮ ಮಿಗ್ ವಿಮಾನದಲ್ಲಿ. ಮಿಗ್ ವಿಮಾನದಲ್ಲಿ ಹೋಗಬೇಕಾದ್ರೆ ಅದನ್ನು ಡಾಗ್ ಫೈಟ್ ಅಂತ ಕರೀತಾರೆ, ಅಂದರೆ ಚೇಸ್ ಮಾಡ್ಕೊಂಡು ಹೋಗೋದು, ಡಾಗ್ ಫೈಟ್. ಆ ಒಂದು ಡಾಗ್ ಫೈಟಲ್ಲಿ ಅಭಿನಂದನ್ಗೆ ಒಂದು ಟೈಮಲ್ಲಿ ಏನಾಗುತ್ತೆ, ನಾನು ಭಾರತದ ಗಡಿ ದಾಟಿದ್ದೀನ ಇಲ್ವಾ ಅನ್ನೋ ಒಂದು ಅಂದಾಜಿರಲ್ಲ. ಇದರ ಮಧ್ಯದಲ್ಲಿ F-16 ಹೊಡೆದು ಹಾಕ್ತಾರೆ, ಇವರು ಬೀಳೋ ಪರಿಸ್ಥಿತಿ ಬರುತ್ತೆ. ಬಿದ್ದ ಮೇಲೆ ಅಲ್ಲದಷ್ಟು ಜನಗಳೆಲ್ಲ ಮಾಹಿತಿ ಕೊಟ್ಟ ಮೇಲೆ ಒಬ್ಬ ಪಾಕ್ ಅಧಿಕಾರಿ ಬಂದು ಅಭಿನಂದನ್ ವರ್ತಮಾನರನ್ನು ಸೆರೆ ಹಿಡಿದಿದ್ದ. ಆ ಅಧಿಕಾರಿ ಇದೀಗ ಸಾವನ್ನಪ್ಪಿದ್ದಾನೆ. ಹೇಗೆ ನೋಡಿ, ಪಾಕಿಸ್ತಾನನೇ ಸಾಕಿದ್ದು ಉಗ್ರರನ್ನು, ಅದೇ ಉಗ್ರರ ಗುಂಡಿಗೆ ಪಾಕಿಸ್ತಾನದ ಸೇನಾಧಿಕಾರಿ ಸತ್ತೋಗಿರೋದು. ಯಾವ ಒಂದು ಘಟಸರ್ಪವನ್ನು ಇವರು ಸಾಕಿದ್ರೋ ಪಾಕಿಸ್ತಾನದವರು, ಉಗ್ರಗಾಮಿಗಳು, ಭಯೋತ್ಪಾದನೆ ಸಾಕಿದ್ರಲ್ಲ, ಆ ಒಂದು ಭಯೋತ್ಪಾದನೆಯ ಘಟಸರ್ಪ ಇವತ್ತು ಪೂಂಕರಿಸ್ತಾ ಇದೆ. ಅಲ್ಲಿನ ಸೇನಾ ಅಧಿಕಾರಿಗಳು ಉಗ್ರರ ಗುಂಡಿಗೆ ಬಲಿಯಾಗ್ತಾ ಇದ್ದಾರೆ. ಮೇಜರ್ ಮೊಯಿಜ್ ಅಬ್ಬಾಸ್ ಶಾ ಅಭಿನಂದನ್ರನ್ನು 2019ರಲ್ಲಿ ನೋಡಿ, ಈ ಮನುಷ್ಯ ಸೆರೆ ಹಿಡಿದಿದ್ದು ಮೊಯಿಜ್ ಅಬ್ಬಾಸ್. ಅಭಿನಂದನ್ ಸೆರೆ ಹಿಡಿದಂಥ ಕೀರ್ತಿ ತನಗೆ ಸಂದಿದೆ ಅಂತ ಹೇಳಿ ಮೊಯಿಜ್ ಮಾತಾಡಿದ್ದ. ದಕ್ಷಿಣ ವಜೀರಿಸ್ತಾನ್ ಜಿಲ್ಲೆಯ ಸರೋಘಾ ಪ್ರದೇಶದಲ್ಲಿ ಮೊಯಿಜ್ ಸಾವನ್ನಪ್ಪಿರೋದಿಲ್ಲಿ ತೆಹರೀಕೆ ತಾಲಿಬಾನ್ ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಈತ ಸಾವನ್ನಪ್ಪಿದ್ದಾನೆ. ಪಾಕಿಸ್ತಾನಕ್ಕೇನು ಉಗ್ರವಾದ ಬಿಟ್ಟಿಲ್ಲ, ಏನೋ ಬರೀ ಭಾರತದ ಮೇಲೆ ಉಗ್ರವಾದ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ತೆಹರೀಕ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್, ತೆಹರೀಕೆ ತಾಲಿಬಾನ್ ಈ ಒಂದು ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಈ ಅಧಿಕಾರಿ ಅಲ್ಲಿ ಹೋಗಿದ್ದ. ಇವನನ್ನೇನು ಮಾಡಿದ್ರು, ಅಲ್ಲಿ ಹೊಡೆದು ಹಾಕಿದ್ರು. ಗುಂಡಿನ ಚಕಮಕಿಯಾಗಿದೆ. ಮೇಜರ್ ಮೊಯಿಜ್ ಅಬ್ಬಾಸ್ ಶಾ, ಲಾಯನ್ಸ್ ನಾಯಕ್ ಜಿಬ್ರಾನುಲ್ಲಾ ಇಲ್ಲಿ ಸಾವನ್ನಪ್ಪಿರೋದು. ಎನ್ಕೌಂಟರ್ನಲ್ಲಿ ತೆಹರೀಕೆ ತಾಲಿಬಾನ್ನ 11 ಉಗ್ರರು ಸತ್ತು ಹೋಗಿದ್ದಾರೆ. ಪಾಕಿಸ್ತಾನ ಯಾವ ಅಡುಗೆ ಏನಾದ್ರು ಮಾಡಿದ್ದುಣ್ಣೋ ಮಹಾರಾಯ ಅಂತ ಇವತ್ತಿಗೆ ತಾನೇ ಸಾಕಿದ್ದಂಥ ಉಗ್ರತ್ವ ಭಯೋತ್ಪಾದನೆಯಿಂದ ತನ್ನ ಸೇನಾ ಅಧಿಕಾರಿಗಳನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ.